ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೆಲ್ಲಿಕಾಯಿಂದ ಇನ್ಸ್ಟಂಟ್ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದನ್ನು ನೀವು ಆರಾಮಾಗಿ 3 to 4 months ಸ್ಟೋರ್ ಮಾಡ್ಕೋಬೋದು. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿಗೆ ನಾವಿಲ್ಲಿ ಸ್ವಲ್ಪ ನೆಲ್ಲಿಕಾಯಿನ ತಗೊಳ್ತಾ ಇದ್ದೀನಿ. ಫ್ರೆಶ್ ನೆಲ್ಲಿಕಾಯಿನೇ ತಗೊಳ್ಳಿ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿಕೊಂಡು ಒಂದು ಕುಕ್ಕರಿಗೆ ನೆಲ್ಲಿಕಾಯಿನ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಹಾಗೆ ಸ್ವಲ್ಪ ಉಪ್ಪು ಹಾಕಿ 3 to 4 ವಿಸಲ್ನ ತೆಗಿಬೇಕು. ಇವಾಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪ್ಯಾನಿಗೆ 2 ಚಮಚ ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 1/4 ಚಮಚ ಮೆಣಸಿನ್ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. 1 ಚಮಚ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಚಮಚ ಸೋಂಪನ್ನ ಹಾಕ್ತಾ ಇದ್ದೇನೆ. ಹಾಗೆ 1/4 ಚಮಚ ಮೆಂತ್ಯಕಾಳು, ಹಾಗೆ 1 ಚಮಚ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದ್ರ ತೇವಾಂಶ ಹೋದರೆ ಸಾಕು, ತುಂಬ ಫ್ರೈ ಮಾಡಬೇಕಂತ ಏನಿಲ್ಲ. ಹಾಗೆ ಸ್ವಲ್ಪ ಪರಿಮಳ ಬಂದರೆ ಸಾಕು. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ತಣ್ಣಗಾಗಲಿಕ್ಕೆ ಸೈಡಿಗೆ ಇಡೋಣ. ಇವಾಗ ಕುಕ್ಕರು ಕೂಲಾಗಿದೆ. ಓಪನ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಬೆಂದಿದೆ. ಇದನ್ನು ಸ್ಟ್ರೈನರ್ನ ಸಹಾಯದಿಂದ ನೀರನ್ನು ಸ್ಟ್ರೈನ್ ಮಾಡ್ತಾ ಇದ್ದೇನೆ. ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ. ಆಗ ಸ್ವಲ್ಪ ತಣ್ಣಗಾಗಿದೆ. ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಓಪನ್ ಮಾಡಿ. ತುಂಬ ಈಸಿಯಾಗಿ ಓಪನ್ ಆಗುತ್ತೆ ಮತ್ತು ಬೀಜನ ಈಸಿಯಾಗಿ ತೆಗಿಬೋದು. ಫುಲ್ ತಣ್ಣಗಾಗಿಬಿಟ್ರೆ ಅದು ಸ್ವಲ್ಪ ಹಾರ್ಡ್ ಆಗುತ್ತೆ. ಸೊ ಓಪನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಅದರಿಂದ ಸ್ವಲ್ಪ ಬೆಚ್ಚಗಿರುವಾಗಲೇ ಅದನ್ನು ಈ ಥರ ಓಪನ್ ಮಾಡಿಬಿಟ್ಟು ಬೀಜನ ತೆಕ್ಕೊಳ್ಳಿ. ಹಾಗೆ ಇದರಲ್ಲಿರೋ ಸ್ಟ್ರೈನ್ ಮಾಡಿದ ನೀರನ್ನು ನೀವು ಎಸೆಯೋಕ್ಕೆ ಹೋಗಬೇಡಿ. ನೀವು ಇದನ್ನು ಹಾಗೆ ಸಹ ಕುಡಿಬೋದು. ಆಗ ನಾವು ಫ್ರೈ ಮಾಡಿಟ್ಕೊಂಡಂತಹ ಮಸಾಲೆನ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಆಗ ಬೇಯಿಸ್ಕೊಂಡಂತಹ ನೆಲ್ಲಿಕಾಯಿಗೆ ಸ್ವಲ್ಪ ಅರಿಶಿಣ ಪುಡಿ, 1/4 ಚಮಚ ಅರಿಶಿಣ ಪುಡಿ ಹಾಕಿ, ಹಾಗೆ ಸ್ವಲ್ಪ ಅಜ್ವೈನ್ನ ಹಾಕ್ತಾ ಇದ್ದೇನೆ. ಸ್ವಲ್ಪ ಅರ್ಧ ಚಮಚ ಬ್ಲ್ಯಾಕ್ ಸಾಲ್ಟ್ನ ಹಾಕ್ತಾ ಇದ್ದೇನೆ. ಸ್ವಲ್ಪ ಕಲೋಂಜಿನ ಹಾಕ್ತಾ ಇದ್ದೇನೆ. 1/4 ಚಮಚ ಕಲೋಂಜಿನ ಹಾಕ್ತಾ ಇದ್ದೀನಿ. ಹಾಗೆ 1 ಚಮಚ ಉಪ್ಪನ್ನು ಹಾಕಿಬಿಟ್ಟು ಇವಾಗ ನಾವು ರೆಡಿ ಮಾಡಿಕೊಂಡಂತಹ ಮಸಾಲೆನ 1 ಚಮಚ ಹಾಕ್ತಾ ಇದ್ದೇನೆ. ಒಂದೇ ಸಲಕ್ಕೆ ಅಷ್ಟನ್ನು ಹಾಕಬೇಡಿ. ಸೊ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನಾನಿಲ್ಲಿ ಇವಾಗ 2 ಚಮಚ ಮಸಾಲೆನ ಹಾಕಿದ್ದೀನಿ. ಚೆನ್ನಾಗಿ ಕಲಿಸ್ಕೊಳ್ತೀನಿ. ಮತ್ತೆ ಬೇಕಾದರೆ ಮತ್ತೆ ಮಸಾಲೆನ ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ 1/4 ಕಪ್ ತೆಂಗಿನ ಎಣ್ಣೆನ ಬಿಸಿ ಮಾಡಿ ತಣ್ಣಗೆ ಮಾಡ್ಕೊಂಡಿದ್ದೀನಿ. ಆ ಎಣ್ಣೆನ ಇವಾಗ ನೆಲ್ಲಿಕಾಯಿಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬ ಎಣ್ಣೆನ ಹಾಕಬೇಡಿ. ನಾನು 2ರಿಂದ 3 ಚಮಚ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೆ. ಸೊ ಇದಿಷ್ಟಕ್ಕೆ ಅದು ಸರಿಯಾಗಿದೆ. ಇವಾಗ ಎಣ್ಣೆನ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 5 ಮಿನಿಟ್ಸ್ ಅದನ್ನು ಹಾಗೆ ಬಿಡಿ. ಆಮೇಲೆ ಒಂದು ಜಾರಲ್ಲಿ ಅದನ್ನು ಸ್ಟೋರ್ ಮಾಡಿ ಇಡಿ. ಫ್ರಿಜ್ಜಲ್ಲಿ ಏನೂ ಇಡಬೇಕು ಅಂತ ಸಹ ಇಲ್ಲ, ಔಟ್ಸೈಡಲ್ಲೇ ಇರಲಿ. ಜಾರಲ್ಲಿ ಹಾಕಿಬಿಟ್ಟು ಇದನ್ನು ಸ್ಟೋರ್ ಮಾಡಿ. ಇದನ್ನು ಒಂದು 3-4 ಡೇಸ್ ನಂತರ ಇದನ್ನು ನೀವು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಸಹ ಇರುತ್ತೆ. ಇದು 6 ಮಂತ್ ತನಕನೂ ಹಾಳಾಗಲ್ಲ. ಬಟ್ ಇದನ್ನು ನಾನು ಯಾವತ್ತೂ 3 to 4 ಮಂತ್ಸಿಗೆ ಸ್ಟೋರ್ ಮಾಡ್ತೇನೆ. ಸೊ ನೀವು ಸಹ ಒಂದು ಸಲ ಈ ರೀತಿ ಇನ್ಸ್ಟಂಟ್ ನೆಲ್ಲಿಕಾಯಿ ಉಪ್ಪಿನಕಾಯಿನ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.